ನಾವು ಮಾಡಿದ ಈ ಪ್ರಾಜೆಕ್ಟ್ನ ಹೆಸರು ಕಾರ್ಬನ್ ಅಬ್ಸಾರ್ಬರ್. ನಮ್ಮ ಈ ಆಧುನಿಕ ಜಗತ್ತಿನಲ್ಲಿ ಫ್ಯಾಕ್ಟರೀಸ್ಗಳು ಬಹಳ ಮುಖ್ಯವಾಗಿದೆ. ಈಗಿನ ಹೆಚ್ಚಾಗುತ್ತಿರುವ ಪಾಪ್ಯುಲೇಷನ್ಗಳಿಂದ ಎಲ್ಲ ಕಡೆ ಫ್ಯಾಕ್ಟರೀಸ್ ಅತ್ಯಗತ್ಯವಾಗಿದೆ. ಆದರೆ ಆ ಫ್ಯಾಕ್ಟರೀಸ್ಗಳಿಂದ ಬರುವ ಹಾರ್ಮ್ಫುಲ್ ಕೆಮಿಕಲ್ಸ್ ಯಾವ ಥರ ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾರ್ಬನ್, ಇದರಿಂದ ಬಹಳ ಪ್ರಾಬ್ಲಮ್ಸ್ಗಳು ಇರುತ್ತದೆ. ಆದರೆ ಈಗಿನ ಜಗತ್ತಿನಲ್ಲಿ ಫ್ಯಾಕ್ಟರೀಸ್ ಅತ್ಯಮೂಲ್ಯ. ಆದರೆ ಫ್ಯಾಕ್ಟರೀಸ್ಗಳಿಲ್ಲದಿದ್ದರೆ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಯಾವುದೇ ವಸ್ತುಗಳು ಆಗುವುದಿಲ್ಲ. ಆದರೆ ಫ್ಯಾಕ್ಟರೀಸ್ಗಳಲ್ಲಿ ಕಾರ್ಬನ್ ಬರುವುದರಿಂದ ಅದರಿಂದ ನಮ್ಮ ಅರ್ತಿಗೆ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತದೆ. ಅದರಿಂದ ಮನುಷ್ಯರಿಗೆ ಬಹಳ ಡಿಸೀಸಸ್ ಬರುತ್ತದೆ. ಹಾಗೆ ಇದರಿಂದ ತುಂಬ ಪ್ರಾಬ್ಲಮ್ಸ್, ಎನಿಮಲ್ಸ್ಗೆ, ಪ್ಲಾಂಟ್ಸ್ಗಳಿಗೆ ತುಂಬ ಪ್ರಾಬ್ಲಮ್ಸ್ ಆಗುತ್ತದೆ. ಅದರಿಂದ ನಾವು ಈ ಪ್ರಾಜೆಕ್ಟ್ ಅನ್ನು ತಂದಿದ್ದೇವೆ. ಈ ಪ್ರಾಜೆಕ್ಟ್ನಲ್ಲಿ ಯೂಸ್ ಆಗುವ ಕಾಂಪೊನೆಂಟ್ಸ್ ಪೈಪ್ಸ್, ಎಲೆಕ್ಟ್ರಿಕ್ ಸಪ್ಲೈ, ಕಾರ್ಬನ್ ರಾಡ್ಸ್, ಫ್ಯಾನ್ಸ್. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಇಂದು ಫ್ಯಾಕ್ಟರಿಗಳು ನಮಗೆ ಅತ್ಯಯ ಮೂಲ್ಯ. ಯಾಕೆಂದರೆ ಭಾರತದಲ್ಲಿ ಇಂದು ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಫ್ಯಾಕ್ಟರಿಗಳಿಲ್ಲದೆ ಹಿಂದಿನ ಕಾಲದ ಥರ ನಾವು ನಮಗೆ ಬೇಕಾದ್ದನ್ನು ತಯಾರಿಸಿಕೊಳ್ಳಲು ತುಂಬಾ ಕಷ್ಟ. ಆದ್ದರಿಂದಾಗಿ ನಮಗೆ ಫ್ಯಾಕ್ಟರಿಗಳು ಬೇಕು. ಫ್ಯಾಕ್ಟರಿಗಳು ಅತಿ ಮುಖ್ಯವಾಗಿದೆ. ಹಾಗೆ ಫ್ಯಾಕ್ಟರಿಗಳಲ್ಲಿ ತಯಾರಾಗುವ ಅನಿಲಗಳು ಹಾನಿಕರ ಎಂಬುದು ನಮಗೆ ತಿಳಿದಿದೆ. ಉದಾಹರಣೆಗೆ ಈ ವುಡ್ ಫ್ಯಾಕ್ಟರಿಗಳಲ್ಲಿ ಮತ್ತು ಪೆಟ್ರೋಲ್ ಫ್ಯಾಕ್ಟರಿಗಳಲ್ಲಿ ಕಾರ್ಬನ್ ಅತಿ ಹೆಚ್ಚಾಗಿ ತಯಾರಾಗುತ್ತದೆ. ಈ ಎಲ್ಲ ಅನಿಲಗಳಲ್ಲೂ ಅತ್ಯಂತ ಹಾನಿಕರವಾದ ಅನಿಲ ಎಂದರೆ ಅದು ಕಾರ್ಬನ್ ಅನಿಲ. ಈ ಅನಿಲದಿಂದಾಗಿ ಓಝೋನ್ ಪದರವು ಹಾಳಾಗ್ತದೆ ಮತ್ತು ಮನುಷ್ಯನಿಗೆ ಉಸಿರಾಟದ ತೊಂದರೆಗಳು ಬಹಳ ಸಲ ಕಂಡು ಬರುತ್ತದೆ. ನಾವೆಲ್ಲರೂ ನೋಡಿದ್ದೇವೆ, ಹಿಂದೆ 100-120 ವರ್ಷಗಳು ಬದುಕಿದ್ದರೆ ಇಂದು 60 ವರ್ಷ ಬದುಕಿದರೆ ಅದು ಹೆಚ್ಚು. ಏಕೆಂದರೆ ಇಂತಹ ಸ್ವಚ್ಛವಿಲ್ಲದ ಭಾರತದಲ್ಲಿ ನಾವಿಂದು ಜೀವಿಸುತ್ತಿದ್ದೇವೆ. ಆದರೆ ಫ್ಯಾಕ್ಟರಿಗಳು ಇಂದು ಬೇಡ ಎಂದು ಬಿಟ್ಟು ಹಾಕಲು ನಮಗೆ ಸಾಧ್ಯವಿಲ್ಲ. ಏಕೆಂದರೆ ಅದು ಪಾಪ್ಯುಲೇಷನ್ನಿಂದ. ಅದಕ್ಕೋಸ್ಕರ ಫ್ಯಾಕ್ಟರಿಗಳು ಕೂಡ ಬೇಕು, ಶುದ್ಧ ಪರಿಸರವೂ ಬೇಕು. ಇದೆಲ್ಲರ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಾವು ಈ ಪ್ರಾಜೆಕ್ಟ್ ಅನ್ನು ಮಾಡಿದ್ದೇವೆ. ಮುಖ್ಯವಾಗಿ ಈ ಪ್ರಾಜೆಕ್ಟ್ನ ಕಾರ್ಯವೇನೆಂದರೆ, ಇಲ್ಲಿ ಈ ಫ್ಯಾಕ್ಟರಿಯನ್ನು ನಾವು ನೋಡ್ತಾ ಇದ್ದೇವೆ. ಈ ಫ್ಯಾಕ್ಟರಿಯಲ್ಲಿ ತಯಾರಾಗುವಂತಹ ಕೆಟ್ಟ ಬೇಡದೇ ಇರುವ ಕಾರ್ಬನ್ ಅನಿಲವನ್ನು ಈ ಪೈಪಿನ ಮೂಲಕ ಸಾಗಿಸಿ ಇಲ್ಲಿ ಒಳಗಡೆ ಇರುವಂತಹ ಕಾರ್ಬನ್ ರಾಡ್ಸ್, ಆ ಕಾರ್ಬನ್ ಪಾರ್ಟಿಕಲ್ಸ್ಗಳನ್ನು ಅಟ್ರಾಕ್ಟ್ ಮಾಡ್ತದೆ. ಆ ಕಾರ್ಬನ್ ಪಾರ್ಟಿಕಲ್ಸ್ಗಳನ್ನು ಅಟ್ರಾಕ್ಟ್ ಮಾಡಿದ ಕಾರ್ಬನ್ ಅದು ಪೈಪ್ನ ಮೂಲಕವಾಗಿ ಇಂಕಾಗಿ ಈ ಒಂದು ಮಿಷಿನ್ನಲ್ಲಿ ಹೋಗ್ತದೆ. ನಾವು ಅದಕ್ಕೆ ಬೇರೆ ನೀರಿನ ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ನೀರನ್ನು ಬಿಡುವ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಇಲ್ಲಿ ನಾವು ನೋಡ್ಬೋದು ಕಾರ್ಬನ್ ಪಾರ್ಟಿಕಲ್ಸ್ ಕಾಣಿಸ್ತಾ ಇದೆ ಇದರೊಳಗಡೆ. ಆ ಕಾರ್ಬನ್ ಪಾರ್ಟಿಕಲ್ಸ್, ಆ ಕಾರ್ಬನ್ ರಾಡ್ಗಳು ಕಾರ್ಬನ್ ಪಾರ್ಟಿಕಲ್ಸ್ಗಳನ್ನು ಅಟ್ರಾಕ್ಟ್ ಮಾಡಿ ಅದರಿಂದ ಒಂದು ಇಂಕನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಇಂಕ್ ಪೈಪ್ನ ಮೂಲಕ ಹೋಗಿ ಇಲ್ಲಿ ನೀರಿನೊಂದಿಗೆ ಮಿಶ್ರಣವಾಗಿ ಒಂದು ಇಂಕ್ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ಈ ಮಿಷಿನ್ನ ಮಾಡುವಂತಹ ಒಂದು ಫ್ಯಾಕ್ಟರಿಗೆ ಲಾಸ್ ಆಗೋದಿಲ್ಲ. ಯಾಕಂದರೆ ಆ ಇಂಕ್ ಮಾರ್ಕೆಟಿಗೆ ಇಟ್ಟಾಗ ಲಾಸ್ ಆಗೋದಿಲ್ಲ. ಮತ್ತೊಂದು ಮುಂದೆ ಏನಂದರೆ ಇಲ್ಲಿ ಉಳಿದಂತಹ ಕಾರ್ಬನ್ ಪಾರ್ಟಿಕಲ್ಸ್ ಎಲ್ಲ ಕ್ಲೀನಾಗಿ ಪ್ಯೂರಿಫೈ ಆಗಿರುವಂತಹ ಶುದ್ಧವಾದ ಗಾಳಿ ನಮ್ಮ ಪರಿಸರಕ್ಕೆ ರಿಲೀಸ್ ಆಗ್ತದೆ. ಇದರಿಂದಾಗಿ ನಮ್ಮ ಪರಿಸರ ಸಮತೋಲನವನ್ನು ನಾವು ಕಾಪಾಡಬಹುದು. ಇದು ನಮ್ಮ ಇಂಡಿಯಾದ ಎಲ್ಲ ಫ್ಯಾಕ್ಟರಿಗಳಿಗೂ ಹೋಗ್ಬೋದು. ಇದರಿಂದ ಫ್ಯಾಕ್ಟರಿಗಳಿಗೆ ಯಾವುದೇ ರೀತಿಯ ಲಾಸ್ ಆಗುವುದಿಲ್ಲ. ನಾವು ಈಗಾಗಲೇ ಹೇಳ್ತಾದ್ರೆ ಇದರಲ್ಲಿ ಇಂಕ್ ಪ್ರೊಡ್ಯೂಸ್ ಆಗ್ತದೆ. ನಾವು ಫ್ಯಾಕ್ಟರಿಗಳಿಂದ ಯಾವುದೇ ಲಾಸ್ ಆಗುವುದಿಲ್ಲ ಫ್ಯಾಕ್ಟರಿಗೆ. ಮತ್ತು ಇದನ್ನು ನಾವು ಸುಲಭವಾಗಿ ಮಾಡಬಹುದು, ತುಂಬ ಚೀಪ್ನಲ್ಲಿ ಕೂಡ ಮಾಡಬಹುದು.